ರೆವಿನ್ಯೂ ಡಿಫಿಸಿಟ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದನ್ನ ತಮಗೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಕರ್ನಾಟಕದ GDP ಈ ವರ್ಷ 25-26ರಲ್ಲಿ ಬೆಳವಣಿಗೆ ದರ 8.1%. ರಾಷ್ಟ್ರೀಯ ಸರಾಸರಿ ಎಷ್ಟಪ್ಪ ಇದೆ ಅಂತಂದ್ರೆ 7.4. ನಮ್ಮದು 8.1 ಬೆಳವಣಿಗೆ ದರ, GSDP ದರ ಬೆಳವಣಿಗೆ. ರಾಷ್ಟ್ರೀಯ ಅವರೇಜ್ ಇರ್ತಕ್ಕಂಥದ್ದು 7.4. ಅಂದ್ರೆ ರಾಷ್ಟ್ರೀಯ ಸರಾಸರಿಗಿಂತ ಕರ್ನಾಟಕದ GSDP ಬೆಳವಣಿಗೆ ದರ ಹೆಚ್ಚಾಗಿದೆ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ GST ಕಲೆಕ್ಷನ್ ನಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ, ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. GSDP ಕಲೆಕ್ಷನ್ ನಲ್ಲಿ ಇದು 2ನೇ ಸ್ಥಾನದಲ್ಲಿದೆ. ಅದರಿಂದ ನಾನು ಯಾಕೆ ಇದನ್ನೆಲ್ಲ ಹೇಳ್ತೀನಿ ನಿಮಗೆ, ಸ್ಥೂಲವಾಗಿ ನಿಮಗೆ ಪರಿಚಯಿಸ್ತಾ ಇದ್ದೀನಿ ಅಂತಂದರೆ, ನಮ್ಮ ಬಜೆಟು ಕರ್ನಾಟಕದ ಆಯವ್ಯಯ ನಾವು ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಜೆಟ್ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ. ಸಂವಿಧಾನದಲ್ಲಿ 112 ಆರ್ಟಿಕಲ್ 112 117ರವರೆಗೆ ಕೇಂದ್ರದ ಬಜೆಟ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. 112ರಿಂದ 117 ಆರ್ಟಿಕಲ್ 112 to 117 ವರೆಗೂ ಪ್ರಸ್ತಾಪ ಮಾಡ್ತಾರೆ. ಆಮೇಲೆ ಸ್ಟೇಟ್ ಬಜೆಟ್ ಬಗ್ಗೆ ಸಂವಿಧಾನದಲ್ಲಿ ಆರ್ಟಿಕಲ್ 202 202ರಿಂದ 207ರವರೆಗೂ ಪ್ರಸ್ತಾಪ ಮಾಡ್ತಾರೆ. ಅಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಬಜೆಟ್ ಅಂತಂದ್ರೆ ವಾರ್ಷಿಕ ವಿತ್ತೀಯ ನಿರೂಪಣೆ ಪತ್ರ. ದಯಮಾಡಿ ತಿಳ್ಕೋಬೇಕು ಇದನ್ನ. ವಾರ್ಷಿಕ ವಿತ್ತೀಯ ನಿರೂಪಣೆ ಪತ್ರ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಅಲ್ಲಿ. ಬಜೆಟ್ ಅಂತಂದ್ರೆ ನಾವು ಸರಳವಾಗಿ ಹೇಳಬೇಕು ಅಂತಂದ್ರೆ ಆಯ ಮತ್ತು ವ್ಯಯ, ಆದಾಯ ಮತ್ತು ವೆಚ್ಚ, ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್, ಇದನ್ನ ಬಹಳ ಸರಳವಾಗಿ ಹೇಳ್ತಕ್ಕಂಥದ್ದು ಬಜೆಟ್ ಅಂತಂದ್ರೆ ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕಿನಿಂದ ಮಾರ್ಚ್ 31ರವರೆಗೆ ಆರ್ಥಿಕ ವರ್ಷ ಅಂತ ಕರಿತೀವಿ ನಾವು. ಏಪ್ರಿಲ್ 1ನೇ ತಾರೀಕಿನಿಂದ ಮಾರ್ಚ್ 31ರವರೆಗೆ ಆರ್ಥಿಕ ವರ್ಷ ಅಂತ ಕರಿತೀವಿ. ಅಂದರೆ ಈ ವರ್ಷದ ಏಪ್ರಿಲ್ 1ನೇ ತಾರೀಕಿನಿಂದ ಮಾರ್ಚ್ 31, 2027 ಮಾರ್ಚ್ 31 ಅಲ್ಲಿವರೆಗೆ ಒಂದು ಆರ್ಥಿಕ ವರ್ಷ ಅಂತ ಕರಿತೀವಿ. ಈ ತಿಂಗಳ ಮಾರ್ಚ್ 31ಕ್ಕೆ ಆರ್ಥಿಕ ವರ್ಷ ಮುಕ್ತಾಯ ಆಗ್ತದೆ. 25-26ನೇ ಆರ್ಥಿಕ ವರ್ಷ ಮುಕ್ತಾಯ ಆಗ್ತದೆ. 26-27ನೇ ಆರ್ಥಿಕ ವರ್ಷ
ಮುಕ್ತಾಯ ಆಗೋದು 27 ಮಾರ್ಚ್ 31ಕ್ಕೆ. ಇದು ಒಂದು ಪ್ರಮುಖವಾದಂಥ ಪ್ರಕ್ರಿಯೆ. ನಾನು ಇವೆಲ್ಲ ವಿಚಾರಗಳನ್ನ ಹೇಳಕ್ ಹೋಗಲ್ಲ. ಆರ್ಟಿಕಲ್ 2002 ಏನು ಹೇಳ್ತದೆ, 2003 ಹೇಳ್ತದೆ, 2005 ಏನು 4 ಏನು ಹೇಳ್ತದೆ, 2005 ಏನು ಹೇಳ್ತದೆ, 2006 ಏನು ಹೇಳ್ತದೆ, 2007 ಏನು ಹೇಳ್ತದೆ ಅಂತ ಹೇಳಕ್ ಹೋಗಲ್ಲ. ನೀವೆಲ್ಲ ಸಂವಿಧಾನ ಓದ್ಕೊಂಡ್ರೆ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ರಿಸೀಟ್ಸ್ ಅಂತಂದ್ರೆ ನಾವು ಆಗ್ತಕ್ಕಂಥ ತೆರಿಗೆನಲ್ಲಿ ಸ್ವಂತ ಆದಾಯ ಅಂತ ಇರ್ತದೆ. ರಾಜ್ಯದ ಸ್ವಂತ ಆದಾಯ, ಸ್ಟೇಟ್ ಓನ್ ರೆವಿನ್ಯೂ ಟ್ಯಾಕ್ಸಸ್. ಸ್ಟೇಟ್ ಓನ್ ರೆವಿನ್ಯೂ ಟ್ಯಾಕ್ಸಸ್ ಅಂತಂದ್ರೆ ರಾಜ್ಯದ ಸ್ವಂತ ಆದಾಯ. ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತಲೂ ಕೂಡ ಇರ್ತದೆ. ಟ್ಯಾಕ್ಸ್ ರೆವಿನ್ಯೂ, ನಾನ್ ಟ್ಯಾಕ್ಸ್ ರೆವಿನ್ಯೂ. ಟ್ಯಾಕ್ಸ್ ರೆವಿನ್ಯೂ ಅಂತಂದ್ರೆ ಕೇಂದ್ರ ನಮ್ಮ ರಾಜ್ಯದಿಂದ ಬರ್ತಕ್ಕಂಥ